ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ಮೆಟ್ರೋ ಇದೆ. ಆದರೆ ರಾಜ್ಯದಲ್ಲಿ ಮಾತ್ರ ಅತಿ ಹೆಚ್ಚು ದುಬಾರಿ ಬೆಲೆಯನ್ನು ಈಗಾಗಲೇ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ಶಾಕ್ ಎದುರಾಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಮತ್ತೆ ಪುನಃ ಮೆಟ್ರೋ ದರವನ್ನು ಏರಿಕೆ ಮಾಡುವ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದೆ BMRCL. 12% ದರ ಏರಿಕೆಗೆ ಪ್ರಸ್ತಾಪನೆಯನ್ನ ಇಡಲಾಗಿದೆ ಅಂತೆ. ನಷ್ಟ ಕಡಿಮೆ ಮಾಡಲು ದರ ಏರಿಕೆಗೆ ಪ್ರಸ್ತಾಪವನ್ನು ಮಾಡಲಾಗ್ತಾ ಇದೆ. ಪ್ರತಿ 3 ವರ್ಷಕ್ಕೊಮ್ಮೆ ದರ ಏರಿಕೆಗೆ ಪ್ರಸ್ತಾಪವನ್ನು ಮಾಡಲಾಗುತ್ತೆ. ಇನ್ನು ದರ ಏರಿಕೆ ಮಾಡುವಂತ ಪ್ರಸ್ತಾಪ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಲಾಗಿದೆ. ಏನ್ರಿ ಎಷ್ಟ್ರಿ ಹೆಚ್ಚು ಮಾಡ್ತೀರಾ? 12% ಅಂತ ಹೇಳಿದ್ರೆ ಈಗಾಗಲೇ ಮ್ಯಾಕ್ಸಿಮಮ್ ರೇಟ್ 90 ರೂಪಾಯಿ ಇದೆ. ನೀವು 12% ಎಕ್ಸ್ಟ್ರಾ ಮಾಡಿದ್ರೆ ಮತ್ತೆ 8 ರೂಪಾಯಿ ಎಕ್ಸ್ಟ್ರಾ, 98, 100. ಇದ್ರ ಬದಲಿಗೆ ಆ ಮೆಟ್ರೋ ಬದಲಿಗೆ ನಾವು ಕ್ಯಾಬಲ್ಲೇ ಓಡಾಡ್ಬೋದಲ್ರಿ ಇನ್ ಮುಂದೆ. ಒಂದ್ ಕಡೆಯಲ್ಲಿ ಮದ್ಯದ ರೇಟ್ ಏಕಾಏಕಿ ಏರಿಕೆ, ಬೇರೆ ಬೇರೆ ಈಗ ತುಪ್ಪ ಮತ್ತು ಹಾಲಿನ ರೇಟ್ ಏರಿಕೆ, ಇನ್ನೊಂದು ಕಡೆಯಲ್ಲಿ ಮೆಟ್ರೋ ರೇಟ್ ಕೂಡ. ಮೆಟ್ರೋ ಸುಗಮ ಸಂಚಾರಕ್ಕೆ ಒಳಿತಾಗ್ಲಿ, ಸಾಮಾನ್ಯರಿಗೆ ಹೆಲ್ಪ್ ಆಗಲಿ ಅಂತ ಇರೋವಂಥ ಮೆಟ್ರೋ ರೇಟನ್ನು ನೀವು ಏಕಾಏಕಿ ಹೆಚ್ಚು ಮಾಡ್ತಾ ಇರೋದನ್ನು ನೋಡಿದರೆ ಇದರ ಹಿಂದೆ ಓಲಾ ಊಬರ್ಗಳ ಲಾಬಿ ಕೂಡ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಈ ಮೆಟ್ರೋದಲ್ಲಿ ಹೋಗೋ ಬದಲಿಗೆ ರ್ಯಾಪಿಡೋದಲ್ಲಿ ಹೋದ್ರೆ ಕಡಿಮೆ ಆಗುತ್ತೆ ರೇಟು. ಈ ದೊಡ್ಡ ದೊಡ್ಡ ಕಂಪನಿಗಳ ಲಾಬಿಗೆ ಒಳಗಾಗ್ತಾ ಇದೆಯಾ ಸರ್ಕಾರ? ಎಷ್ಟಂತಹ ರೇಟ್ ಹೈ ಮಾಡ್ತಿರ್ರಿ? ಪದೇ ಪದೇ ಕಳೆದ ವರ್ಷ ಕೂಡ ಹೈ ಮಾಡಿದ್ರಿ. ಈಗ ಪುನಃ 12% ಹೆಚ್ಚು ಮಾಡೋದು ಅಂತ ಹೇಳಿದ್ರೆ ನೋಡಿ, ದೇಶದಲ್ಲಿ ದೆಹಲಿಯಲ್ಲಿ ಮೆಟ್ರೋ ಇದೆ, ಮುಂಬೈಯಲ್ಲಿ ಮೆಟ್ರೋ ಇದೆ, ಬೇರೆ ಬೇರೆ ಭಾಗಗಳಲ್ಲಿ ಮೆಟ್ರೋ ಇದೆ. ಆದರೆ ಕರ್ನಾಟಕದಷ್ಟು ರೇಟು ಟಿಕೆಟ್ ಪ್ರೈಸು ಬೇರೆ ಯಾವ ಮೆಟ್ರೋದಲ್ಲೂ ಇಲ್ಲ ಈಗಾಗಲೇ. ಇದ್ರ ಮೇಲೂ ಕೂಡ ಮತ್ತೆ ನಾವು ಹೆಚ್ಚು ಮಾಡ್ತೀವಿ ಅಂತ ಹೊರಡೋದಿದೆಯಲ್ಲ, ಇದೊಂದು ತರ ಮೊಂಡುತನ ಅಂತ ಹೇಳ್ತಾರೆ. ಲೂಟಿ ಅಂತ ಕರೀತಾರೆ ಇದನ್ನ. ಲೂಟಿ, ಸೇವೆ ಅಂತ ಕರೆಯಲ್ಲ. ಇದು ಮೆಟ್ರೋ ಸೇವೆ ಆಗಬೇಕಾಗಿತ್ತು, ಅದು ಲೂಟಿ ಆಗಬಾರ್ದಿತ್ತು. ಮತ್ತೆ 12% ಹೆಚ್ಚು ಮಾಡೋದಕ್ಕೆ ಸರ್ಕಾರ ಪ್ರಸ್ತಾಪನೆಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಸರ್ಕಾರ ಅಲ್ಲ, BMRCL. ನಮ್ಮ ಮೆಟ್ರೋ ದರ ಗಗನಕ್ಕೇರ್ತಾ ಇದೆ. ಹೀಗೆ ಸಿಕ್ಕಾಪಟ್ಟೆ ಏರಿಸಿದ್ರೆ ಇದರ ಲಾಭ ಪಡ್ಕೊಳ್ಳೋದು ಯಾರು? ರ್ಯಾಪಿಡೋ, ಊಬರ್, ಓಲಾ, ನಮ್ಮ ಯಾತ್ರಿ ಇಂತಹ ಆ್ಯಪ್ಗಳು ಲಾಭವನ್ನು ಪಡ್ಕೊಳ್ಳುತ್ತೆ. ಇದರ ಹಿಂದಿನ ಉದ್ದೇಶ ಏನು? BMRCL ನೀವು ಉತ್ತರವನ್ನು ಕೊಡಬೇಕು. ಈಗಾಗಲೇ ದೇಶದಲ್ಲಿ ಬೇರೆಲ್ಲೂ ಇಲ್ಲದಂಥ ದರವನ್ನು ನೀವು ನಿಗದಿಪಡಿಸಿದ್ದೀರಿ. ಇದ್ರ ಮೇಲೆ ಮತ್ತೆ 12% ನೀವು ಏರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದರ ಹಿಂದಿನ ಉದ್ದೇಶ ಏನು?